ಸುಮ್ಮಿ ಲೇ ಸುಮ್ಮಿ ಎಲ್ಲದಿದಿ ರಿಮೋಟ್ ಎಲ್ಲಿ ಬಡಿತಿಲೆಪ್ಪ ಸಿಗವಲ್ತಲ್ಲ. ಅಯ್ಯೋ ಅತ್ತಮ್ಮ ಅಲ್ಲೇ ಇರುತ್ತೆ ನೋಡು, ಸ್ವಲ್ಪ ಅತ್ತಾಗ ಇತ್ತಾಗ ಸ್ವಲ್ಪ ಕಣ್ಣು ಆಡ್ಸು, ಇಲ್ಲ ಅಂದ್ರೆ ಹೋಗಿ ಕಣ್ ಚೆಕ್ ಮಾಡಿಸ್ಕೊಂಡ್ರ ಬಾ. ಊರ್ ಬೆಂಡ್ಲಿ ಒಂದು ಒಯ್ದು ನನಗೆ ಡಾಕ್ಟರ್ ಕಡೆ ತೋರಿಸ್ಕೊಂತೀಯಲೇ. ಸ್ವಲ್ಪ ಬಂದು ಹುಡುಕ್ ಕೊಟ್ರೇನು ಕಾಲ ಕೈ ಸೇರ್ತವ ಅಲ್ಲಿ ನಿನಗ ಕೆಲಸ ಬಿಟ್ಟು ಬಾ. ಅಯ್ಯೋ ಅತ್ತಮ್ಮ ನಾನು ಅಡಿಗೆ ಮಾಡಕತ್ತೀನಿ, ಏನಾದ್ರೂ ಅದಾಯ್ತು ಇದಾಯ್ತು ಅಡಿಗೆ ಒಳಗೆ ಏನಾರ ಕೊಂಕ್ ಮಾತಾಡಿದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಈಗ ಅಲ್ಲಿ ಕಣ್ಣಿಟ್ಬಿಟ್ಟು ಹುಡುಕ್ರಿ. ಲೇ ಊರ್ ನಾಯಿ ಮುಖದಳ, ಹಂದಿ ಮುಖದಳ, ಕತ್ತಿ ಮುಖದಳ, ಹೊರಗೆ ಬಂದು ಹುಡುಕ್ ಕೊಡ್ತಿ ಏನಲ್ಲೇ ಬಂದು ಜಾಡ್ಸ್ಬೋದಿಲ್ಲ. ಏನ್ ಕರ್ಮಪ್ಪ, ಅತ್ತೆಯ ಕೈಯಾಗ ಸಸ್ತ್ಯಾರ ಉರಿಯೋದಂದ್ರೆ ಇದ ಅನ್ಸುತ್ತ. ಎಲ್ಲ ನನ್ನ ಕರ್ಮ. ಒಂದ್ ಟೈಮ್ನಾಗಿತ್ತು ನನಗನ್ಸ್ತಿತ್ತು, ಅಯ್ಯೋ ದೇವ್ರಿ ಅತ್ತಿ ಮನೆಗೆ ಹೋಗಿ ಹೆಂಗಿರುತ್ತ ಚಲೋ ಇರುತ್ತಾನೋ ಅಂತ ಅನ್ಕೊಂಡಿದ್ದೆ. ಎಲ್ಲರೂ ಖುಷಿಯಾಗಿ ಅತ್ತಿ ಮನೆಗೆ ಹೋಗ್ತಿದ್ರು ಮರಿ ಮಾಡ್ಕೊಂಡು. ನನಗೇನು ಗೊತ್ತು ಗಂಡನ ಮನೆಗೆ ಹೋದ ಖುಷಿಯಾಗಿರ್ಬೋದು ಅಂತ. ಆದ್ರೆ ಇಲ್ಲಿ ಗಂಡನ ಮನೆಗೆಲ್ಲ ಗಂಡನ ಮನೆಗೆ ತಾಳಿ ಕಟ್ಸ್ಕೊಳಂಗಿಲ್ಲ, ಅತ್ತಿ ಕಡೆನ ತಾಳಿ ಕಟ್ಸ್ಕೊಳೋದು ಪರಿಸ್ಥಿತಿ ನೋಡು. ಏನ್ ಮಾಡೋದು, ಗಂಡ ಚಲೋ ಇದ್ರೆ ಸರಿ, ಅತ್ತಿನ ಹಿಂಗಿದ್ರೆ ಏನ್ ಮಾಡಕ್ಕಾಗಲ್ಲ. ಗಂಡ ತಾಳಿ ಕಟ್ಟಂಗಿಲ್ಲ, ಅತ್ತಿನ ನಮಗ್ ತಾಳಿ ಕಟ್ಟಿ ಇಲ್ಲಿ ಹೇಳ್ಕೊಂಡ್ ಬಂದಾಳ. ಎಲ್ಲ ನನ್ನ ಕರ್ಮ ಮತ್ತೆ ನನ್ಗೆ ಯಾತರ ಬೈಬೇಕು. ಅವ್ರ ಎಲ್ಲ ಹೇಳಿದ್ದು ಮದುವೆ ಆದ್ರೆ ಹಂಗಿರುತ್ತೆ ಹಿಂಗಿರುತ್ತಂತ. ಏನಿರ್ತ ಸುಡುಗಾಡು ನನ್ನ ಹೆಣ ಹೊರಕ ನನಗಂಕರ ಸಾಕಾಗ್ಬಿಟ್ಟೈತಿ. ಬೆಳಗ್ಗೆ ತಕ್ಷಣ ಅದ್ ಮಾಡು ಇದ್ ಮಾಡು, ಚಾ ಕೊಡು ಅದ್ ಕೊಡು ರೊಟ್ಟಿ ಬಡಿ, ಸುಡುಗಾಡು ಮಾಡಿ ಹಿಡು ನನಗ ಅಂತ ಅಂದ್ಬಿಟ್ಟು ಅತ್ತಿ ಕಾಟ. ಅಯ್ಯೋ ಅಷ್ಟು ಬೈಕೊಳಕ ಸೋತೈತಿ. ಅದನ್ನ ಹಗುರ್ಕ ಹೇಳ್ಬೇಕು, ಎಲ್ಲೊಂದು ಕರ್ಮ. ಏನ್ಲೇ ಊರ್ ಬೆಂಡ್ಲಿ ಅಲ್ಲೇ ಲವ ಬೈಕಾಕತ್ತಿಲ್ಲ ಯಾಕ? ತಿಂಡಿ ಜಾಸ್ತಿ ಆಗ್ಬಿಡತ್ರಿ ಎತ್ತೀರ, ಅದಕ್ಕ ಏನು ತಿಂಡಿ ಜಾಸ್ತಿ ಆಗೈತೆ ಮತ್ತೆ ಕೆರಕು. ಅತ್ತಮ್ಮ ಏನ್ ನಿಮ್ದು ಅಂತೀನಿ ನಾನು. ಅಲ್ರಿ ಒಳಗ ರೊಟ್ಟಿ ಮಾಡ್ಕೊತೀನಿ, ಈಗ ಬಂದ ನನಗ ಬಾ ಅಂತ ಕರಿಬೇಕನ್ರಿ. ಅತ್ತ ಓಡಾಡ್ರಿ ಶ್ರೀಪ ಕಣ್ಣನ ಅಲ್ಲಿ ಇಲ್ಲಿ ಇಟ್ಟಿರ್ತೀರಿ ನೀವ. ಅಯ್ಯೋ ರಾತ್ರಿ 11 ಗಂಟೆಗೆ ನಾನು ಟಿವಿ ಮುಂದೆ ಕುಂತವ್ರು ಯಾರು? ನಾ ಕುಂದಿರ್ತೀನಿ, ನೀವು ಕುಂದಿರ್ತೀರ? ಎಲ್ಲ ಬೆಂಡ್ಲಿ ನನಗ ಅದು ಅತ್ತಿಗೆ ಪ್ರವಚನ ಮಾಡುವಷ್ಟು ಬೆಳೆದು ಬಿಟ್ಟು ಅಲ್ಲೇ ನೀನು. ಅಯ್ಯೋ ಅಪ್ಪ ಅತ್ತಮ್ಮ ನನಗಂಕರ ಗೊತ್ತಿಲ್ಲ ಪ್ರವಚನ ಅಂಕ ನಾ ಮಾಡ್ತಾ ಇಲ್ಲ. ಇಲ್ಲೇ ಹುಡುಕ್ರಿಪ್ಪ, ಇನ್ನೇನು ನಾಷ್ಟಕ್ಕೆ ರೆಡಿ ಆಗ್ತಾನೋ ರೊಟ್ಟಿ ಬಡದೇನೋ ಹೊಲಕ್ಕೆ ಹೋಗ್ಬೇಕು ಹಂಗಂತ ಮಾವರ್ ಬರ್ತಾರ. ಹೋಗ್ರಿ ನಿಮ್ದೆ ಎಲ್ಲಿ ಹುಡ್ಕೋತ್ರ ಹುಡ್ಕೋ ಹೋಗ್ರಿ. ನಂದೇ ಹುಡ್ಕೋಬೇಕು ಅನ್ಕೊಳ್ಮ. ರಿಮೋಟ್ ಅಲ್ಲಿ ಎಲ್ಲಾರ ಬಡ್ದಿರ್ತೀರಿ ಮರ್ತು ಬಿಟ್ಟು ಹೋಗ್ರಿ. ಏನ ಬಚ್ಚೆಲ್ಲ ತೊಗೊಂಡೋಗಿರ ನೋಡ್ರಿ. ಏನು ಬಚ್ಚಲ್ದಾಗ ರಿಮೋಟ್ ಅಲ್ಲಂಗ್ ಬಂತು? ನೀವರಿಪ್ಪ ಸಂಡಾಸ್ಗೆ ಹೋದ್ರೂ ತೊಗೊಂಡೋಗ್ತೀರಿ, ಬಚ್ಚಲಕ್ಕೆ ಹೋದ್ರು ತೊಗೊಂಡೋಗ್ತೀರಿ, ಅಡಿಗೆ ಮನೆಗೆ ಬಂದ್ರು ತೊಗೊಂಡ್ಬರ್ತೀರಿ, ಹೊರಗೆ ಕುತ್ಕೊಂಡು ಹೊರಗೆ ತೊಗೊಂಡೋಗ್ತೀರಿ. ಅದಕ್ಕೆ ನಾನೇನು ಮಾಡಲಿ, ಮಕ್ಕಳು ಕುದಿರ್ತಾರೆ ಅದನ್ನು ತೊಗೊಂಡೋಗ್ತೀರಿ ಮಲಗಿಸಾಕ. ಎಲ್ಲ ನನ್ನ ಕರ್ಮ. ಎಲ್ಲ ನನ್ನ ಸೊಸಿ ಬೇರೆ ತೊಗೊಂಡು ಹಚ್ಚಿ ಬಿಡ್ತಾಳ ರಿಮೋಟ್ನ, ಬೇರೆ ನೋಡ್ಬಿಡ್ತಾಳ ಅಂತ ನಿಮ್ದು ತಿಂಡಿ ಜಾಸ್ತಿ ಇರ್ತೈತಲ್ಲಿ. ಹೋಗ್ರಿ ತಮ್ಮ, ನನಗೆ ಕೆಲಸ ಐತಿ. ಯಪ್ಪ ಶಿವ, ಹೊರಗಡೆ ಬಿಸಿಲೈತಿ, ಮನ್ಯಾಗ ತಾಪಮಾನ ಹೆಚ್ಚಾಗ್ಬಿಟ್ಟೈತಿ. ಅತ್ತಿ ಸೊಸಿದು ಏನು ಮಾಡಕತ್ತೀರಿ? ಏನು ಗದ್ಲ ಜಗಳ ಸ್ಟಾರ್ಟ್ ಆಗಿಬಿಟ್ಟೈತನ? ಎಲ್ಲ ನನ್ನ ಕರ್ಮ. ಯವ್ವ ಸೊಸಿಯ ಹೋಗ್ ನನಗೆ ಸ್ವಲ್ಪ ರೊಟ್ಟಿ ತಂಬ. ಇನ್ನ ರೊಟ್ಟಿನ ಆಗಿಲ್ರಿಪ್ಪ, ನನ್ನ ಹಣೆ ಬರಕ್ಕ 2 ಸೆಕೆಂಡ್ಗೆ ಬಾ ಅಲ್ಲೇತನೋ ಇಲ್ಲೇತನೋ ಹುಡುಕ್ ಕೊಡು ಅಂತ ಸಾಯ್ಸಾಕತ್ತಾಡ್ರಿ ನಮ್ಮ ಅತ್ತಮ್ಮ. ಹೇಳ್ರಿ ನಿಮ್ಮ ಹೆಂಡತಿಗೆ. ಯವ್ವ ಸೊಸಿ ಮುದ್ದು, ನಾನು ನಿನಗ ಈ ಕತಿ ಹೇಳಂತಿರಾಕ್ತೇನೆ ನನವ. ಯವ್ವ ನೀವೇನಾದ್ರೂ ಮಾಡ್ಕೊಂಡು ಬಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಗುದ್ದಾಡ್ಕೊಂಡು ತಲಿ ಚಚ್ಕೊಂಡು ಕೂಡ ನಾ ತಲೆ ಕೆಡಿಸ್ಕೊಳಂಗಿಲ್ಲ. ನನಗೆ ಬಿಸಿ ರೊಟ್ಟಿ ಬೇಕು. ಹೋಗಿ ಕರ್ಚಿಕಾಯಿ ತಿಂದೆ, ನಾನು ಕರ್ಚಿಕಾಯಿ ಪಲ್ಯ ಮಾಡಿಸ್ ತಗೊಂಬ, ತಿನ್ಬೇಕು ನಾನು. ಅಯ್ಯೋ ಮಾವರ ಕರ್ಚಿಕಾಯಿ ತಂದಿಟ್ರೆ ಅರ್ಧ ಸೋಸಿದ್ನೆ, ಮತ್ತೆ ನಾ ಕೊಟ್ಟಿ ಬಡ್ದ ಹಾಲು ಸೋಸನ ಅಂದ್ರೆ ಎತ್ತರ ಮುಂದಿಟ್ಟು ಅವ್ರೇನು ಸೋಸಿಲ್ರಿ, ಮತ್ತೆ ಒಳಗೆ ಹೋಗಿ ಇಟ್ಟೇರಿ. ಇನ್ನೇನು ನಾ ಸೋಸಿ ಮಾಡ್ತಾರ, ಸ್ವಲ್ಪ ಕಾಯಿರಿ. ಏನು ಇನ್ನೂ ಆಗಿಲ್ವಾ ಪಲ್ಲೆ? ಅದು ಮಾವರ ಏನ್ ಮಾಡಕತ್ತೀಯ ಲಕ್ಷ್ಮಕ್ಕ? ಬರ್ರಿ ನಮ್ಮರ. ಅಯ್ಯೋ ಏನು ಬರ್ಲಾರ್ದವ್ರು ಬಂದ್ಬಿಟ್ರಿ ಅಪರೂಪಕ್ಕ. ಬರ್ರಿ ಕುದ್ರ ಬರ್ರಿ. ಅಪರೂಪಕ್ಕ ಬೀಗ್ರ ಅಂದ್ರೆ ಹಂಗೆ ಇರ್ಬೇಕು, ಅಪರೂಪಕ್ಕೆ ಒಮ್ಮೆ ಬರಂಗ ಇರ್ಬೇಕು. ಅಂದಂಗ ಇಂಥ ಸಿಸಿಟಿ ಕೇಳಿದಲ್ಲಿ ಬಿಡಕ್ಕಾಗತ್ತನ?
ಎಲ್ಲ ನಿಮ್ಮ ಕೃಪೆ ನೋಡ್ರಿ. ಬರ್ರಿ ಬರ್ರಿ ಕುತ್ಕೊ ಬರ್ರಿ. ಅಂದಂಗ ಗೌಡ ಇಲ್ಲಿ ನಿಂತಾನಲ್ಲ. ಹೂನ ದೊಡ್ಡಮ್ಮರ ಬರ್ರಿ ಬರ್ರಿ. ಅದ್ರಾಗ ಏನೈತಿ ನಿಂದ್ರಾಕ, ರೊಟ್ಟಿ ಮಾಡೋಣ ಅಂತ ತಿಂದು ಹೋಗೋಣ ಹೊಲಕ್ಕಂತ ನಿಂತೇನ್ರಿ. ನೀವೆಲ್ಲ ಆರಾಮದಿರ? ಆರಾಮದೀನಿ. ಏನೇನು ಸಿಹಿ ಸುದ್ದಿ ಕೊಟ್ಟು ಏನ್ ನಿಂತ್ಬಿಟ್ಟಿದಿ? ಏನು ನಮಗೇನು ಇಲ್ಲ ಇಲ್ಲನೇ? ಅಯ್ಯೋ, ಸಿಹಿ ಸುದ್ದಿಗೆ ಸ್ವೀಟ್ ಕೊಟ್ಟಿಲ್ಲ ಅಂತೀರನ? ಸುಮ್ಮನಿರಿ, ನನ್ನ ಮಗ ಬರ್ತಾನ, ಕೊಡ್ತಾನ. ನಿನ್ ಮಗ ಯಾಕೆ ಕೊಡ್ಬೇಕು? ನೀನೆಲ್ಲರೂ ಕೊಡೋದು. ಏನೇನು ಈ ವಯಸ್ಸಿನಲ್ಲೇ ಅಂತೂ ಇಂತೂ ನಾನು ಅನ್ಕೊಂಡೆ ಮೊಮ್ಮಗನ ತಗೊಂಡು ಆಟ ಆಡಿಸ್ತಾರ ಅಂತ. ಆದ್ರೆ ಇಲ್ಲಿ ನೀನ ಮಗನ್ನ ಆಡ್ಸೋಂಗ ಮಾಡ್ಕೊಂಡ್ಬಿಟ್ಟಿಯಲ್ಲೋ ಗೌಡ. ಅಯ್ಯೋ ದೊಡ್ಡಮ್ಮರ, ಏನ್ ಹಾಕತ್ತೀರಿ ನೀವು? ನಾಚಿಕೆ ಯಾಕ? ಅದು ಮಾಡ್ಕೋವಾಗನ ನಾಚಿಕೆ ಇಲ್ಲ ಅಂತ ಈಗ ಯಾಕೆ ನಾಚ್ಕೊಂತಿದಿ? ಅದು ನಮ್ಮ ಮುಂದೆ, ಅದು ಹೆಣ್ಮಕ್ಳ ಮುಂದೆ. ಸುಮ್ಮನೆ ಅಂದಾಗ ನೀ ಏನು ಹೆದರ್ಕೋಬೇಡೇವಾ. ನಾನು ಮೊನ್ನೆ ಬರೋ ಮುಂದೆ ನನ್ನ ಮಗಳು ಒಳ್ಳೆ ಒಳ್ಳೆ ಉಪ್ಪಿನಕಾಯಿ ಹಾಕ್ಯಾಕ ನಂಗೆ ಆ ಉಪ್ಪಿನಕಾಯಿನ ತಗೊಂಬಂದು ಕೊಡ್ತೀನಿ. ಅದ ಕಚ್ಚಿ ಉಪ್ಪಿನಕಾಯಿ. ಈ ಟೈಮ್ನಾಗ ತಿನ್ನು, ಒಳ್ಳೆ ದಷ್ಟಪುಷ್ಟು ಪಾಪ ಹುಟ್ಟುತ್ತ. ಹಂಗೆ ಕ್ಯಾರೆಟು ಬೀನ್ಸು ಅದೆಲ್ಲ ತಿನ್ನೇವ, ತಪ್ಪಿ ಪಲ್ಲೆ ಎಲ್ಲ ತಿನ್ನು. ನಿನ್ ಗಂಟೆ ಉಂಡಿ ಅಂದ್ರೆ ಭಾಳ ಇಷ್ಟ ಅಂತಂದೆಲ್ಲ, ಅದಕ್ಕೆ ಅದನ್ನು ಮಾಡಕ್ಕೆ ಹೇಳ್ಬೇಡಿ ನನ್ನ ಸಸಿಗೆ. ಅದನ್ನ ತಂದು ಕೊಡ್ತೀನಿ, ತಿನ್ನು. ಆಮೇಲೆ ಒಣ ಕಜ್ಜರ ತಿನ್ನೋದನ್ನ ಮರಿಬೇಡ ಆಯವ. ಅಯ್ಯೋ, ನಾನು ಯಾಕೆ ತಿನ್ಬೇಕು? ನನ್ನ ಸೊಸೆ ತಿಂದ್ರೆ ಸಾಕಲ್ಲ. ಹೊಟ್ಟೆಲಾಗಿರೋದು ನೀನೇ ನಿನ್ನ ಸೊಸೆ. ಬಾಯಿ ಮುಚ್ಕೋ ನಿಂದೊಳೆ. ನಿನಗೇನು ಬೇಕು ಹೇಳು, ಅದನ್ನಂತ ನಾನು ಹೇಳ್ತಾ ಇದ್ರೆ ದೊಡ್ಡ ಮಕ್ಕಳಾಕತಿ ಎಲ್ಲಿ? ಸುಮ್ಮನಿಲ್ಲಪ್ಪ, ನಿನಗೇನು ಹೆದರಿಕೆನ ನಾಚಿಕೆನ ನಮ್ಮ ಮುಂದೆ ಏನು ಹೇಳೋದಂತ? ಅದೇನು ಬೇಡ, ನಮ್ಮ ತಿಪ್ಪಣ್ಣ ಅದನ್ನ ಡಾಕ್ಟ್ರ್, ಅವನ್ನ ಕರೆಸ್ತಾನೆ, ಅವನ ಕೈನ ಎಲ್ಲ ಮಾಡಿಸ್ಕೊಂಬಿಡೋಣ. ಏನಂತೀಯನ? ದೇವರಿನ ಹೇಳ್ತಾ ಇರೋದು, ಮತ್ತೇನು ತಿಳ್ಕೊಂಬಿಟ್ಟು ನೀನು? ಅಯ್ಯೋ ದೊಡ್ಡಮ್ಮರ, ಅದು ಹಂಗಲ್ರಿಪ್ಪ, ಹೊಟ್ಟಿಲಾಗಿರೋದು. ಏನ ನನ್ ಬಿಟ್ಟ ಬಂದಿರಲ್ಲ? ಬರ್ರಿ ಬರ್ರಿ ಅಮ್ಮರ. ಅಮ್ಮರ ಅಂದ್ರೆ ಏನಾರು ಹುಳಿ ಮುಪ್ಪಾಗತ್ತನ? ಅದನ್ನೆಲ್ಲ ಪ್ರೂವ್ ಮಾಡಿ ಇಬ್ರು ಗಣ ಐತಿ ತೋರಿಸಿ ಬಿಟ್ರಲ್ಲ, ಮತ್ತೆ ನನಗೆ ಅಮ್ಮರ ಅನ್ನೋದು. ಅಯ್ಯೋ, ನೀವೆಲ್ಲ ತಪ್ಪು ತಿಳ್ಕೊಂಡಿರಿಪ್ಪ. ಏನ್ ತಪ್ಪು ತಿಳ್ಕೊಳ್ಳೋದು? ಯಾಕೆ ನಾಚಿಕೆ ಇರ್ತಾನೆ? ಮಾಡ್ತಾನಮ್ಮ ನಾಚ್ಕೊಂತ ಬಾಯಿ ಮುಚ್ಚಿರು ಅಂದಂಗೆ ಉಂಡಿ ಕಟ್ಟಾಕ್ತಾಳೆ. ಯವ್ವ ನನ್ನ ಮಗ ಹೇಳಿ ಬಂದಿನಿ. ತಾನು ಊರಿಗೆ ಹೋಗ್ಬೇಕಲ್ಲ, ಹಂಗನ ಯವ್ವ ಹಿಂಗೆ ಪ್ರೆಗ್ನೆಂಟ್ ಆಗ್ಯಾಳ ಅಂತ. ಯವ್ವ ಸ್ವಲ್ಪ ತಂದು ಕೊಡು, ಉಂಡಿ ಅಕ್ಕಿಗೂ ಸ್ವಲ್ಪ ಜಾಸ್ತಿ ಮಾಡಿ ತಂದು ಕೊಡ್ತೀನಿ, ನಾನು ತಗೊಂಡು ಕೊಡ್ತೀನಿ ಅಂತ ಹೇಳಿ. ಇನ್ನೇನು ಉಂಡಿ ತೊಗೊಂಬರ್ತಾ ನೀ ಸುಮ್ಮನೆ ತಿಂದ್ಬಿಟ್ಟು ಒಳ್ಳೆ ದಷ್ಟು ಪುಷ್ಟ ಆಗುವಂತಿ. ನೀ ದಷ್ಟು ಪುಷ್ಟ ಆಗೋದಷ್ಟಲ್ಲ, ನೀನು ಹೊಟ್ಟೆ ಒಳಗನ ಮೊಮ್ಮಗಳು ಊಟ ಇರ್ತಲ್ಲ, ಅದ ನನಗೆ ಮೊಮ್ಮಗಳು, ನಿನಗೆ ಮಗಳು ಊಟದಲ್ಲ. ಅದು ಸ್ವಲ್ಪ ಚಂದಾಗ ಪಳ ಅಂತ ಹೊಳೆಯಂಗ ಕೇಸಿನೂ ತಿನ್ಬೇಕಂತ ನೋಡಿ. ಅದು ಹಾಲು ಹಾಕೊಂಡು ಕುಡಿಬೇಕಾ? ನಂಗೆ ಕುಡಿಬೇಕಾ? ಅಯ್ಯೋ ನನಗೆ ಗೊತ್ತೇವ. ಅದನ್ನೆಲ್ಲ ಹಾಕಿಸ್ಕೊಂಡು ಕುಡಿ. ಯಾಕಂದ್ರೆ ಈ ವಯಸ್ಸಿನಾಗ ಈ ಥರ ಮಾಡ್ಕೊಬಿಟ್ಟಿಯಲ್ಲ ನೀನು. ಅದಕ್ಕೆ ಸ್ವಲ್ಪ ನಿಂಗೆ ಎನರ್ಜಿ ಭಾಳ ಬೇಕಾಗುತ್ತೆ. ಅದಕ್ಕೆ ಹೇಳೋದು. ಸರಿನಾ? ಚಲೋ ತಂಗ ಊಟ ಮಾಡ. ಅಯ್ಯವ ಹಂಗೆ ಹಾಕೋಬೇಡ. ನನ್ನ ಮೊಮ್ಮಗಳ ಸ್ವಲ್ಪ ಚಲೋ ತಂಗ ನೋಡ್ಕೊಳ. ಅಯ್ಯವ ಭಾರಿ ಚಲೋ ತಂಗ ದಷ್ಟು ಪುಟ್ಟಾಗಿ ಮಗು ಹೊಟ್ಟೆ ಒಳಗೆ ಬೆಳವಣಿಗೆ ಹಾಕಿ ನೋಡು. ಯಾಕಂದ್ರೆ ವಯಸ್ಸಿನಾಗ ಪ್ರೆಗ್ನೆಂಟ್ ಆಗ್ಬಿಟ್ಟಾಳಿ ಮತ್ತೆ. ಹಿಂಗಾಗಿ ಯಾಕಿನ್ನ ಸ್ವಲ್ಪ ಆರೈಕೆ ಜಾಸ್ತಿ ಮಾಡ್ಕೊಡು. ಅಯ್ಯೋ ಅಮ್ಮ, ಅದು ಏನದು ನೀನು ಮಾಡೋಕ್ಕಾಗಲ್ಲನ? ಲೇ ಗೋಡ, ಹೋಗ್ಬಿಟ್ಟು ಒಂದು ಕೆಲಸಕ್ಕೆ ನಾಚೇಪ. ಪಾಪ ಈ ವಯಸ್ಸಿನಾಗ ಅದೆಲ್ಲ ಮಾಡೋಕ್ಕಾಗಲ್ಲ. ಅಯ್ಯೋ ಅದು ಏನು ಹೇಳ್ಬೇಕಪ್ಪ, ಅದು ಅಂಥದ್ದು ಏನಿಲ್ಲ ಬೇಮ್ಮ. ಎಲ್ಲ ಇಲ್ಲ ಅಲ್ಲ ಉಲ್ಲ ಬೆಲ್ಲ ಚಲ್ಲ ಅನ್ನಕತ್ತೀನ. ಯಾಕಲೇ ನಮ್ಗಷ್ಟೇ ಹೇಳಂಗಿದ್ರು ನಮಗೆ ನಾಚಿಕಾಗುತ್ತೆ. ನಮಗೆಲ್ಲ ಹೇಳಿದ್ರೆ ಆ ಮಲ್ಲಿ ಹತ್ರ ಏನು ಹಂಗೆ ಗುಳ್ಳಾಡ್ಕೊಂಡು ಹೇಳ್ತಿರ್ತೀವಿ. ಆ ಮಲ್ಲಿನ ಎಲ್ಲಾರು ಬಂದ ಹೇಳಿ ಎಲ್ಲ ಮುಗಿದು ಹೋಯ್ತು. ನಮ್ಗಷ್ಟು ಅಲ್ಲ, ಊರಾರ ಸುದ್ದಿಗೂ ಗೊತ್ತಾಗೈತಿ. ನೀ ಏನು ನಾಚ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಬಿಡು. ಏನು ಊರಾಗ ಸುದ್ದಿ ಬೊಂಬಾಟ್ ಆಗೇ ಬಿಟ್ಟೈತಿ ಅಂದ್ರೆ ನಮ್ಮತ್ತಿ ಒಟ್ಟಿಲಗಳಂತನ.